ಹಲೋ ನನ್ನ ಬಳಗದ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಇವತ್ತು ಮೂಲಂಗಿ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿರುವ ಬಿಸಿ ಬಿಸಿ ಮೂಲಂಗಿ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನು 2 ಮೂಲಂಗಿಯನ್ನು ಹುಳಿಗೆ ಬೇಕಾದಷ್ಟು ದೊಡ್ಡ ಹೋಳಾಗಿ ಹಚ್ಕೊಂಡಿದ್ದೇನೆ. ಈಗ ಇದಕ್ಕೆ 2 ಹಿಡಿಯಷ್ಟು ಬೇಳೆ ಹಾಕ್ಕೊಂಡು ಬೇಯಕ್ಕೆ ಇಟ್ಕೊಳ್ಳೋಣ. 2 ಹಿಡಿಯಷ್ಟು ಬೇಳೆನ ನಾನು ತೊಳೆದು ಹಾಕ್ಕೊಂಡಿದ್ದೇನೆ. ಈಗ ಈ ಮೂಲಂಗಿ ಹೋಳು ಮತ್ತು ಬೇಳೆಯನ್ನು ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋಣ. ಬೇಕಾದ ಮಸಾಲೆ ಹುರ್ಕೊಳ್ಳೋಣ. ಬಾಣಲೆಗೆ 1 ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಕೊತ್ತಂಬರಿ ಬೀಜ, ಸ್ವಲ್ಪ ಮೆಂತೆ, ಒಂದು 20-25 ಕಾಳಷ್ಟು ಮೆಂತೆ, ಜೀರಿಗೆ ಒಂದು 1/4 ಸ್ಪೂನಷ್ಟು ಹಾಕ್ಕೊಳ್ಳೋಣ, 2 ಒಣಮೆಣಸು, ಬೇಳೆ ಎಲ್ಲ ಕೆಂಪಾಗೋವರೆಗೂ ಹುರ್ಕೋಬೇಕು. ಮಸಾಲೆ ಹುರ್ಕೊಂಡಾಗಿದೆ. ಈಗ ಇದಕ್ಕೆ 1 ಹಿಡಿಯಷ್ಟು ತೆಂಗಿನ ತುಂಡುಗಳನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಬೆಚ್ಚಗಾದರೆ ಸಾಕು. ಮಸಾಲೆ ಆರಿದೆ, ಮಿಕ್ಸಿಗೆ ಹಾಕಿ ಹರ್ಕೊಳ್ಳೋಣ. ನೋಡಿ, ಈಗ ನೀರು ಹಾಕ್ಕೊಳ್ದೆ ಅರ್ದು ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ ನಾನು. ಬೇಳೆ ಹೋಳು ಎಲ್ಲ ಬೆಂದಾಗಿದೆ. ಇದನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳೋಣ. ಬೇರೆ ಪಾತ್ರೆ ಬಗ್ಗಿಸ್ಕೊಂಡು ಹುಳಿನ ಮತ್ತೆ ಕುದಿಯೋಕ್ಕಿಡೋಣ. ಸ್ವಲ್ಪ ಉಪ್ಪು, ಬೆಲ್ಲ ಸ್ವಲ್ಪ, ಒಂದು 1/4 ಕಪ್ಪಷ್ಟು ಹುಣಸೆ ರಸ, 1/4 ಸ್ಪೂನ್ ಅರಿಶಿಣ. ಈಗ ರುಬ್ಬಿದ ಮಸಾಲೆ ಹಾಕ್ಕೊಳ್ಳೋಣ. ಕರಿಬೇವು ಒಂದು ಸಲ ಹಾಕ್ಕೊಳ್ಳೋಣ. ಇನ್ನೊಂದು ನಿಮಿಷ ಹುಳಿ ಕುದಿಸಿ ಒಲೆ ಆಫ್ ಮಾಡ್ಕೊಂಬಿಡಿ. ಈಗ ಹುಳಿಗೊಂದು ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲೆಗೆ 2 ಚಮಚ ಎಣ್ಣೆ ಹಾಕ್ಕೋಬೇಕು. 1/4 ಸ್ಪೂನ್ ಸಾಸಿವೆ ಹಾಕ್ಕೊಳ್ಳಿ, 1 ಒಣಮೆಣಸು ತುಂಡು ಮಾಡಿ ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಕರಿಬೇವನ್ನ ಮೊದಲೇ ಹುಳಿಗೆ ಹಾಕಿದ್ರಿಂದ ಒಗ್ಗರಣೆಗೆ ಹಾಕ್ತಾ ಇಲ್ಲ. ಈ ಹುಳಿಗೆ ಒಗ್ಗರಣೆ ಹಾಕ್ಕೊಂಡ್ಬಿಡೋಣ. ಮೂಲಂಗಿ ಹುಳಿ ತಯಾರಾಗಿದೆ. ಇದು ಅನ್ನದೊಂದಿಗೆ ಭಾಳ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮಳೆ ಬರುವಾಗ ಬಿಸಿ ಬಿಸಿ ಅನ್ನಕ್ಕೆ ಬಿಸಿ ಬಿಸಿ ಈ ಥರ ಮೂಲಂಗಿ ಹುಳಿ ಹಾಕಿ ತಿಂತಾಯಿದ್ರೆ ಇನ್ನೂ 4 ಹೊತ್ತು ಜಾಸ್ತಿನೇ ತಿಂತಾಯಿರ್ತೀವಿ ನಾವು. ಅಷ್ಟು ರುಚಿಯಾಗಿರುತ್ತೆ.